ಈ ಹಿಂದೆ ಪೊಲೀಸ್ ಅಂದ್ರೆ ಸಾಮಾನ್ಯ ಜನತೆಯಲ್ಲಿ ಒಂದು ರೀತಿಯ ಭಯ ಇತ್ತು. ಆದರೆ ಕಾಲ ಬದಲಾದಂತೆ ಪೊಲೀಸರ ಮೇಲಿನ ಜನರ ಅಭಿಪ್ರಾಯವೂ ಬದಲಾಗಿದೆ. ಈಗ ಪೊಲೀಸ್ ಅಂದ್ರೆ ಒಂದು ರೀತಿಯ ಸ್ನೇಹಿತ ಅನ್ನುವಂತಹ ಮನೋಭಾವನೆ ಮೂಡಿದೆ. ಈ ಕುರಿತ ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ ನೋಡಿ. ಕಳೆದ ಹಿಂದಷ್ಟೇ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಸದ್ದು ಮಾಡಿದ್ದ ವಿಡಿಯೋ ಅಂದ್ರೆ ಅದು ಒಂದು ಪುಟ್ಟ ಹುಡುಗ ಹಾಗೂ ಪೊಲೀಸ್ ನಡುವಿನ ಸಂಭಾಷಣೆ. ಕೈಕೊಂಡ್ರಹಳ್ಳಿ ಸ್ಲಮ್ ಕ್ವಾರ್ಟರ್ಸ್ ನೇಪಾಳಿ ಮೂಲದ ಒಂದು ಪುಟ್ಟ ಹುಡುಗ ಯಳಂದೂರು ಪೊಲೀಸ್ ಠಾಣೆಗೆ ಕರೆ ಮಾಡಿ ದೂರು ದಾಖಲಿಸುತ್ತಾನೆ. ಅದು ಯಾವ ವಿಷಯಕ್ಕೆ ಅಂತೀರಾ? ಅದು ಯಾಕೆ ಅಂದರೆ ಆ ಹುಡುಗ 4 ಜನ ಬಾಲಕರೊಂದಿಗೆ ಕ್ರಿಕೆಟ್ ಆಟ ಆಡುವಾಗ ನನಗೆ ಬ್ಯಾಟಿಂಗ್ ಮಾಡೋಕೆ ಕೊಡ್ತಾ ಇಲ್ಲ, ಜೊತೆಗೆ ಬೈತಾ ಇದ್ದಾರೆ ಅಂತ ಕರೆ ಮೂಲಕ ದೂರು ದಾಖಲಿಸಿದ್ದ. ಆ ದೂರನ್ನು ಆಧರಿಸಿ ಸ್ಥಳಕ್ಕೆ ಬಂದ ASI ಪ್ರಸಾದ್ ಆ ಮಕ್ಕಳ ಸಮಸ್ಯೆಗೆ ಪರಿಹಾರ ಒದಗಿಸಿದ್ರು. ವೀಕ್ಷಕರೇ, ಆ ಪುಟ್ಟ ಹುಡುಗ ಕ್ಷುಲ್ಲಕ ಕಾರಣಕ್ಕೆ ಪೊಲೀಸ್ ಅಧಿಕಾರಿಯ ಸಮಯ ವ್ಯರ್ಥ ಮಾಡಿದ್ದಕ್ಕೆ ಅಧಿಕಾರಿ ಆ ಮಗುವಿನ ಮೇಲೆ ಸಿಟ್ಟಿಗೆದ್ದು ಬೈದು ಬರಬಹುದಿತ್ತು. ಆದರೆ ಅವರು ಹಾಗೆ ಮಾಡಲಿಲ್ಲ. ಬದಲಿಗೆ ಎಲ್ಲ ಪ್ರಜೆಗಳ ಸಮಸ್ಯೆಗೂ ಪರಿಹಾರಕ್ಕಾಗಿ ಪೊಲೀಸ್ ಇಲಾಖೆ ಸದಾ ಜೊತೆಗಿದೆ ಎಂಬುದನ್ನು ಆ ಮೂಲಕ ತೋರಿಸಿಕೊಟ್ರು. ನಿಷ್ಠಾವಂತ ಪೊಲೀಸ್ ಅಧಿಕಾರಿಗೆ ಈ ನಮ್ಮ ವಾಹಿನಿಯ ಕಡೆಯಿಂದ ಬಿಗ್ ಸೆಲ್ಯೂಟ್. ವೀಕ್ಷಕರೇ, ಇಷ್ಟೆಲ್ಲ ನೋಡಿದ ಮೇಲೆ ಆ ಅಧಿಕಾರಿಯ ಬಗ್ಗೆ ಹೆಚ್ಚಿನ ವಿಷಯವನ್ನು ತಿಳ್ಕೊಳ್ಬೇಕು ಅನ್ನುವಂತಹ ಕುತೂಹಲ ನಿಮ್ಮಲ್ಲಿ ಮೂಡಿದೆ ಅನ್ನೋದು ನನಗೆ ಸಹಜವಾಗಿ ಗೊತ್ತು. ಹಾಗಾದರೆ ಆ ಅಧಿಕಾರಿಯ ವೀಕ್ಷಕರೇ, ಇಷ್ಟೆಲ್ಲ ನೋಡಿದ ಮೇಲೆ ನಿಮಗೆ ಆ ಅಧಿಕಾರಿಯ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳ್ಕೊಳ್ಬೇಕು ಅನ್ನುವಂತಹ ಕುತೂಹಲ ಸಹಜವಾಗಿಯೇ ಮೂಡಿರುತ್ತೆ. ಹಾಗಾದರೆ ಆ ಅಧಿಕಾರಿಯ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆ ಅಧಿಕಾರಿಯವರೇ ನೇರವಾಗಿ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿ ಮಾತನಾಡ್ತಾರೆ. ದಯವಿಟ್ಟು ಕೊನೆಯವರೆಗೂ ಕೂಡ ನಾಳೆಯ ಸಂಚಿಕೆಯಲ್ಲಿ ವಿಡಿಯೋವನ್ನು ನೋಡಿ ಅಂತ ಹೇಳ್ತಾ ನಾನಿನ್ನು ಹೋಗಿ ಬರ್ತೀನಿ. ನಮಸ್ಕಾರ. गलड़ा करता क्या? ठीक है, आराम से खेल लो। घर में गलड़ा कर रहा क्या?